ಮಾಳಿಕೆ 4 ಪುಸ್ತಕ ಪರಿಚಯ 1 ತಿಂಗಳ ವಿಶೇಷ ಸಂಗೀತ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಸವಾಯಿ ಗಂಧರ್ವ. ಲೇಖಕರು ಸಂಗೀತ ವಿದೂಷಿ ಡಾಕ್ಟರ್ ಶೈಲಜಾ ಮಂಗಳೂರ್ಕರ್. ಅಭಿಪ್ರಾಯ ಕದ್ರಿ ಕಂಬ್ಳ ರೇಖಾದೇವಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಸವಾಯಿ ಗಂಧರ್ವರ ಕುರಿತಾದ ಚೊಕ್ಕದಾದ ಪುಸ್ತಕ ಇದಾಗಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಮಹಾನ್ ಸಂಗೀತ ಸಾಧಕರು ಸವಾಯಿ ಗಂಧರ್ವರು. ಹುಬ್ಬಳ್ಳಿ ಸಮೀಪದ ಜಮಖಂಡಿ ಸಂಸ್ಥಾನಕ್ಕೆ ಸೇರಿದ ಕುಂದಗೋಳದಲ್ಲಿ 1886ರಲ್ಲಿ ಜನನ. ಬಾಲ್ಯದ ಹೆಸರು ರಾಮಚಂದ್ರ ಗಣೇಶ ಕುಂದಗೋಳ್ಕರ್. ತಂದೆ ಗಣೇಶ್ ರಾವ್ ಕೂಡ ಸಂಗೀತ ಪ್ರೇಮಿಯಾಗಿದ್ದವರು. ಕುಂದಗೋಳದ ಆಡಳಿತ ಭಾಷೆ, ಶಿಕ್ಷಣ ಮರಾಠಿಯದ್ದಾಗಿತ್ತು. ಓದು ತಲೆಗೆ ಹತ್ತದೆ ಹೈಸ್ಕೂಲ್ವರೆಗೆ ಹೋದರೂ ತಂದೆಯೊಡನೆ ನಾಟಕಗಳಿಗೆ ಹೋಗುತ್ತಿದ್ದುದರಿಂದ ಮುಂದೆ ನಾಟಕಗಳಲ್ಲಿ ಅಭಿನಯಿಸುವಂತಾಯಿತು. ಮಗನ ಸಂಗೀತದ ಆಸಕ್ತಿಗೆ ತಂದೆಯವರು ನೀರೆರೆದು ಬಳವಂತರಾವ್ ಕೊಲ್ಹಟ್ಕರರಲ್ಲಿ ಸಂಗೀತ ಕಲಿಯುವಂತೆ ನೋಡಿಕೊಂಡರು. 1.5 ವರ್ಷದಲ್ಲಿ ಇವರು 75 ಧ್ರುಪದ, 25 ತರಾನ ಹಾಗೂ ತಾಳಗಳನ್ನು ಕಲಿತರು. ಸಂಗೀತ ಪ್ರಪಂಚದಲ್ಲಿ ಸವಾಯಿ ಗಂಧರ್ವರ ತನಕ 4 ಗಂಧರ್ವರನ್ನು ಗುರುತಿಸಲಾಗಿದೆ. ಅವರಲ್ಲಿ ಬಾಲಗಂಧರ್ವರೆಂದು ಪ್ರಸಿದ್ಧಿ ಪಡೆದ ಕಲಬುರ್ಗಿಯ ನಾರಾಯಣರಾವ ರಾಜಹಂಸರು ಪ್ರಮುಖರು. ಸವಾಯಿ ಎಂದರೆ ಮಿಗಿಲಾದ, ಹೆಚ್ಚಿನವ ಎಂದರ್ಥ. ನಾಗಪುರದಲ್ಲಿ ನಡೆದ ಬೃಹತ್ ಸಂಗೀತ ಸಮಾರೋಪದಲ್ಲಿ ಇವರ ಹಾಡನ್ನು ಕೇಳಿ ಅಧ್ಯಕ್ಷತೆ ವಹಿಸಿದ್ದ ದಾದಾ ಸಾಹೇಬ್ ಕಾರ್ಪಡೆಯವರು ಇವರನ್ನು ಸವಾಯಿ ಗಂಧರ್ವ ಎಂದು ಸಂಬೋಧಿಸಿ ಹೆಸರಿನ ಛಾಪನ್ನು ನೀಡಿದರು. ಗಂಡಾಬಂಧನ ಎಂದರೆ ಗುರುಪೂಜೆ ಎಂದು ಕರೆಯಲಾಗುತ್ತದೆ. ಸಂಗೀತಗಾರರು ತಮ್ಮ ಘರಾನೆಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಶಿಷ್ಯ ಸಿಕ್ಕಿದರೆ ಆತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುತ್ತಾರೆ ಹಾಗೂ ಗಂಡ ಕಟ್ಟುತ್ತಾರೆ. ಗಂಡ ಎಂದರೆ ಕೆಂಪು ಮತ್ತು ಹಳದಿ ಬಣ್ಣದ 2 ಎಳೆಗಳಿರುವ ಗಂಟು ಹಾಕಿದ ದಾರ. ಗುರು ಅದನ್ನೇ ತನ್ನ ಶಿಷ್ಯನಿಗೆ 3 ಸುತ್ತು ಮುಂಗೈಗೆ ಕಟ್ಟಿ ಇವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದೇನೆ ಎಂದು ಸಾರ್ವಜನಿಕವಾಗಿ ಘೋಷಿಸುತ್ತಾರೆ. ಮೊದಲನೆಯ ಸುತ್ತು ತನ್ನ ಪರವಾಗಿ, 2ನೆಯ ಸುತ್ತು ತನ್ನ ಗುರುವಿನ ಪರವಾಗಿ, 3ನೆಯ ಸುತ್ತು ತನ್ನ ಗುರುವಿನ ಪರವಾಗಿ ದಾರದ ಗಂಟು ಹಾಕುತ್ತಾರೆ. ಕೆಂಪು ಬಣ್ಣವು ಜ್ಞಾನದ ಸಂಕೇತ, ಹಳದಿ ಪ್ರೇಮದ ಸಂಕೇತ. ಹೀಗೆ ರಾಮಚಂದ್ರ ಕುಂದಗೋಳ್ಕರ್ ಕಿರಾನ ಘರಾನೆಯನ್ನು ಮುಂದುವರಿಸಿಕೊಂಡು ಹೋಗುವ ಪಣ ತೊಟ್ಟು ಶಿಷ್ಯರಾದರು. ಲೇಖಕಿಯವರು ಬಹಳ ಅಧ್ಯಯನ ಪೂರ್ವಕವಾಗಿ ಸಂಗೀತದ ಎಳೆಯನ್ನು ಬಿಡಿಸಿಟ್ಟು ಓದಿಸಿಕೊಂಡು ಅರ್ಥೈಸಿಕೊಂಡು ಹೋಗುವಂತೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಸವಾಯಿ ಗಂಧರ್ವರ ಬಾಲ್ಯ, ಸಂಗೀತ, ಮದುವೆ, ಮಕ್ಕಳು ಎಂದು ಇಷ್ಟಕ್ಕೆ ಪುಸ್ತಕವನ್ನು ಸೀಮಿತಗೊಳಿಸದೆ ಸಂಗೀತದ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ವಿವರಣೆಯನ್ನು ಒದಗಿಸಿದ್ದಾರೆ. ಉದಾಹರಣೆಗೆ ತಾಲ್ ಗಯಾ ತೋ ಬಾಲ್ ಗಯಾ, ಸುರಗ್ ಗಯಾ ತೋ ಸಿರ್ ಗಯಾ ಅಂದರೆ ತಾಳ ತಪ್ಪಿದರೆ ಕೂದಲು ಹೋದಂತೆ, ಆದರೆ ಸ್ವರ ತಪ್ಪಿದರೆ ತಲೆಯೇ ಹೋದಂತೆ ಎಂಬ ಭಾವವಿದೆ. ಬಾಲ್ಯದಲ್ಲಿದ್ದ ಇಂಪಾದ ಸ್ವರವು ಹದಿಹರೆಯದ ಸಂದರ್ಭದಲ್ಲಿ ಗಂಡು ಧ್ವನಿಯಾಗಿ ಮಾರ್ಪಾಟು ಹೊಂದುವ ಸಮಯದಲ್ಲಿ ರಾಮಚಂದ್ರರ ಧ್ವನಿ ಕರ್ಕಶತೆ ಹೊಂದಿತ್ತು. ಶಿಷ್ಯನ ವಕ್ರ ಧ್ವನಿಯನ್ನು ಸರಿಪಡಿಸಲು ಗುರುವಿಗೆ 7 ವರ್ಷಗಳು ಬೇಕಾಯಿತು. 1916ರಿಂದ 1941ರವರೆಗೆ ಸವಾಯಿ ಗಂಧರ್ವರ ಸಂಗೀತ ಜೀವನದ ಉನ್ನತಿಯ ವರ್ಷಗಳು ಎಂದು ತಿಳಿಯಲಾಗಿದೆ. ಪೂರಿಯ ರಾಗದ ಪ್ರಿಯಾ ಗುಣವಂತ, ಭೈರವಿಯ ಬಿನ್ ದೇಖೆ ಪರೆನಾಹಿ ಚೈನ ಮುಂತಾದವುಗಳು ಧ್ವನಿ ಮುದ್ರಿಕೆಯಾಗಿ ಅಪಾರ ಜನಪ್ರಿಯತೆಯನ್ನು ಪಡೆದವು. ಶಾಸ್ತ್ರೀಯ ಸಂಗೀತದಂತೆ ಲಘು ಶಾಸ್ತ್ರೀಯ ಸಂಗೀತದ ವಿದ್ಯೆಯ ವರ್ಚಸ್ಸಿನಿಂದ ಮುಖದಲ್ಲಿ ತೇಜಸ್ಸಿನಿಂದೊಡಗೂಡಿ ಗಾಯನ ಕಾರ್ಯಕ್ರಮಕ್ಕೆ ವೇದಿಕೆಗೆ ಜರೀಪೇಟದಲ್ಲಿ ಆಗಮಿಸುವಾಗ ಯಾವುದೋ ಸಂಸ್ಥಾನದ ದೊರೆಯಂತೆ ಕಾಣುತ್ತಿದ್ದರೆಂದು ಅವರ ಶಿಷ್ಯ ಪಂಡಿತ ಭೀಮಸೇನ್ ಜೋಶಿಯವರು ತಮ್ಮ ಗುರುಗಳ ಬಗ್ಗೆ ಹೇಳಿದ್ದರು. ಅವಿಭಜಿತ ಧಾರವಾಡ ಜಿಲ್ಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮಹಾನ್ ಕಲಾವಿದರಿಗೆ ಜನ್ಮ ನೀಡಿದ್ದು ಅಖಿಲ ಭಾರತ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ. ಸವಾಯಿ ಗಂಧರ್ವರ ಶಿಷ್ಯರಲ್ಲಿ ಮಾಸ್ಟರ್ ಕೃಷ್ಣ, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಬಸವರಾಜ್ ರಾಜ್ಗುರು, ಫಕೀರಪ್ಪ ಕುಂದಗೋಳ, ಡಾಕ್ಟರ್ ದೇಶಪಾಂಡೆ ಪ್ರಮುಖರು.
ಯಾವುದೇ ಕಾರ್ಯಕ್ರಮ ನೀಡಲು ಸವಾಯಿ ಗಂಧರ್ವರಿಗೆ ಆಮಂತ್ರಣ ನೀಡಲು ಬಂದರೆ ಶಿಷ್ಯರಾದ ಭೀಮ್ಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್ ರನ್ನೂ ಕಳುಹಿಸುತ್ತಿದ್ದರು. ಧಾರವಾಡ ಜಿಲ್ಲೆಯ ಹೆಮ್ಮೆಯ ಮಹಾನ್ ಸಂಗೀತಗಾರ, ಸಂಗೀತಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟ ಸವಾಯಿ ಗಂಧರ್ವರಿಗೆ ಸವಾಯಿ ಗಂಧರ್ವ, ಧರ್ಮಪುರದ ಮಹಾರಾಜರಿಂದ ಸ್ವರ್ಣ ಫಲಕ, ಕೂಡಲಿ ಮಠದ ಸ್ವಾಮಿಗಳಿಂದ ಗಾನಕೇಸರಿ ಬಿರುದು, ಶೃಂಗೇರಿ ಶ್ರೀ ಭಾರತೀ ಸ್ವಾಮಿಗಳಿಂದ ಸಂಸ್ಕೃತದಲ್ಲಿ ಸಮ್ಮಾನ ಪತ್ರ, ಬಂಗಾಲ ಸಾಹಿತ್ಯ ಸಮ್ಮೇಳನದಲ್ಲಿ ಸುವರ್ಣ ಪದಕ ಪ್ರದಾನ, ಅನೇಕ ಸಂಗೀತ ಮಹಾವಿದ್ಯಾಲಯ ಸಂಘ ಸಂಸ್ಥೆಗಳಿಂದ ಸನ್ಮಾನ, ಗೌರವಾರ್ಪಣೆಗಳು ಅವರನ್ನರಸಿ ಬಂದಿವೆ. ಆದರೆ ಹಿಂದಿನ ಕಾಲದಲ್ಲಿ ಇವೆಲ್ಲವೂ ಕಷ್ಟ ಸಾಧ್ಯವಾಗಿತ್ತು. ಕೊಡುವ ಪ್ರೋತ್ಸಾಹಧನವು ಸಾಕೆನಿಸುವಷ್ಟು ಇರಲಿಲ್ಲ. ಸಂಗೀತ ಕ್ಷೇತ್ರದಲ್ಲಿ ತಿಳಿದಿರದ ಅನೇಕ ವಿಷಯಗಳನ್ನು ತಿಳಿಸುವ ಲೇಖಕಿಯ ಪ್ರಯತ್ನ ಅದ್ಭುತ ಹಾಗೂ ಶ್ಲಾಘನೀಯ. ಸಂಗೀತ ಪ್ರೇಮಿಗಳಿಗೆ ಒಂದು ಸ್ಫೂರ್ತಿದಾಯಕ ಮತ್ತು ವಿಚಾರಾತ್ಮಕ ಕೃತಿ ಎಂದರೆ ತಪ್ಪಾಗದೇನು. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.